ಮೊದಲನೇ ಚುನಾವಣೆ. ಇನ್ನೊಂದು ವಿಷಯ ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷ ಆಗ್ತದೆ. ಮಲ್ಲಿಕಾರ್ಜುನ್ ಅವರು ಕೂಡ ಬೈ ಎಲೆಕ್ಷನ್ ಅಲ್ಲೇ ನಿಂತು ಗೆದ್ದಿದ್ರು. ಸೊ ಇವತ್ತು ಸಮರ್ಥ್ ಕೂಡ ಅವ್ರ ಮಗ ಬೈ ಎಲೆಕ್ಷನ್ ಅಲ್ಲೇ ರಾಜಕೀಯ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಅವರ ಅಪ್ಪಾಜಿಯವರು ಅಂದ್ರೆ ನಮ್ಮ ಮಾವನವರು ಮತ್ತೆ ಸಮರ್ಥ್ ಅವರ ತಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಅವರ ಮಾರ್ಗದರ್ಶನದಲ್ಲಿ, ಜೊತೆಗೆ ನಮ್ಮ ಎಲ್ಲ ಮುಖಂಡರಿದ್ದಾರೆ ಈ ಭಾಗದಲ್ಲಿ, ಎಲ್ಲ ಸಮಾಜದ ಮುಖಂಡರಿದ್ದಾರೆ, ವೋಟರ್ಸ್ ಇದ್ದಾರೆ. ಸೊ ಅವರೆಲ್ಲರ ನಿರೀಕ್ಷೆಯಂತೆ ಅವರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಂದ್ ಕಡೆ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಬೇಕು ಅಂತ ಅವೆಲ್ಲದ್ರ ನಡುವೆ ಸಮರ್ಥ ಕ್ಷೇತ್ರದಲ್ಲೆಲ್ಲ ಸಾಕಷ್ಟು ಗೊಂದಲ ಇವೆಲ್ಲದ್ರ ನಡುವೆ ಸಮರ್ಥ ಏನು ಅಲ್ಲ, ಫೈನಲಿ ಈಗ ಟಿಕೆಟ್ ಕೊಡಲೇಬೇಕು ಅಂತ ಕೇಳಿಲ್ಲ. ನಮ್ಮ ಇಡೀ ಕಾರ್ಯಕರ್ತರ ಒಂದು ಪಡೆ, ಮುಖಂಡರ ಪಡೆನೇ ಬೆಂಗಳೂರಿಗೆ ಹೋಗಿ KPCC ವರಿಷ್ಠರನ್ನ ಭೇಟಿ ಮಾಡಿಬಿಟ್ಟು ಸಮರ್ಥ ಒಬ್ಬ ಸೂಕ್ತ ಕ್ಯಾಂಡಿಡೇಟ್. ಯಾಕಂದ್ರೆ ನಾವು ಈಗ 5-6 ವರ್ಷದಿಂದ ನೋಡ್ತಾ ಇದ್ದೀವಿ ಸಮರ್ಥ ಯಾವ ರೀತಿ ಜನರ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಅದರಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ತೀರ್ಮಾನ ಮಾಡಿಬಿಟ್ಟು ಸಮರ್ಥ ಅವರಿಗೆ ಏನು ಟಿಕೆಟ್ ತಗೊಂಡು ಬಂದ್ರು, ಇವತ್ತು ಅವರೇ ಮುಂದಾಳತ್ವ ವಹಿಸಿಕೊಂಡು ಸಮರ್ಥನ ಗೆಲ್ಲಿಸಿದ್ದಾರೆ, ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಗೆಲುವಿನ ನಿರೀಕ್ಷೆ ಇಟ್ಟು ಕೆಲಸ ಮಾಡಬೇಕು ಅಂತ ಅದು ಕೂಡ ಸಮರ್ಥಿಗಿದೆ. ಈಗ ಬಜೆಟ್ ಏನಿಲ್ಲ, ಉಪಚುನಾವಣೆ ಸಂದರ್ಭದಲ್ಲಿ 100 ಕೋಟಿ ಅನೌನ್ಸ್ MLA ಆಗಿದ್ದಾರೆ. ಆ 100 ಕೋಟಿ ಕಾಲೇಜ್ಗಳ ಜೊತೆಗೆ ಹಾಸ್ಪಿಟಲ್ ಸಾಕಷ್ಟು ನೀಡ್ಸ್ ಇದೆ. ಸೊ ಅವೆಲ್ಲಕ್ಕೂ ಯೂಸ್ ಆಗುತ್ತೆ. ಏನೇನು ಪ್ಲಾನ್ಸ್? ಈಗ IT-BT ಕಂಪ್ನೀಸ್ ತರಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾ ಇದ್ದಾರೆ ಸಾಫ್ಟ್ವೇರ್ ಕಂಪನೀಸಿಗೆ ವರ್ಕ್ ಮಾಡಲಿಕ್ಕೆ. ಸೊ ನಮ್ಮ KSRTCನಲ್ಲೂ ಕೂಡ ಸುಮಾರು 1 ಲಕ್ಷ SFT ಅಷ್ಟು ಜಾಗ ನೋಡಿದ್ದೀವಿ 3 ಫ್ಲೋರ್ಸ್ನಲ್ಲಿ. ಸೊ ಅಲ್ಲೂ ಕೂಡ ಮಾನಿಟರ್ಸ್ ಅಂತೆ, ಡೆಸ್ಕ್ ಅಂತೆ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗಿದೆ. ಸೊ ಬರುವಂತಹ 100 ಕೋಟಿಯಲ್ಲಿ ನಮ್ಮ ಮುಂದಿನ ಎಜುಕೇಟೆಡ್ ಯೂತಿಗೋಸ್ಕರ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂತ ಅದು ಕೂಡ ಇದೆ. ಜೊತೆಗೆ ಈಗಾಗಲೇ ನಮ್ಮ ಮತದಾರರು ಕೂಡ ಸಮೀಕ್ಷೆಗಳಲ್ಲಿ ಮತ್ತು ನಾವು ಕೂಡ ಅವ್ರ ಹತ್ರ ಹೋದಾಗ ಅವರಿಗೆ ಒಂದು ಕಾಲೇಜಿನ ಅವಶ್ಯಕತೆ ಇದೆ, ಆಮೇಲೆ ಆಸ್ಪತ್ರೆ ಕೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ ಎಲ್ಲ, ಅದನ್ನು ಕೂಡ ವಿಸಿಟ್ ಮಾಡಿದ್ದೀನಿ. ಅಲ್ಲೂ ಕೂಡ ನಮ್ಮ MP ಲ್ಯಾಡ್ಸಿಂದ ಫಂಡ್ಸ್ ಹಾಕಿ ಡೆವಲಪ್ ಮಾಡಬೇಕು ಅಂತ ಇದೆ. ಸೊ ಒಟ್ಟಾರೆ ಶಾಸಕರು ಮತ್ತು ನಿಮ್ಮ ಹೊಸ ಶಾಸಕರು, ಸಂಸದರು ಮತ್ತು ಉಸ್ತುವಾರಿ ಸಚಿವರು, ಶಾಮನೂರು ಕುಟುಂಬದವರು ಕೂಡ ಬದ್ಧತೆಯಿಂದ ಜನಸೇವೆ ಮಾಡಲಿಕ್ಕೆ ತಯಾರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.